ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯ ಸಿಟಿ ಮೊದಲನೇ ಹಂತದ ಆಟದ ಮೈದಾನದಲ್ಲಿ ಶಾಸಕರಾದ ಬಿ ಶಿವಣ್ಣರವರ ಹುಟ್ಟುಹಬ್ಬ ಅಂಗವಾಗಿ ಯುವ ನಾಯಕರಾದ ಶ್ರೀನಿವಾಸ್ ಹಾಗೂ ಬನಹಳ್ಳಿ ಅಭಿರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ರಾಜ್ಯಮಟ್ಟದ ಖೋ-ಖೋ ಪಂದ್ಯಾವಳಿಯು ಯಶಸ್ವಿಯಾಗಿ ನೆರವೇರಿತು. ಇನ್ನು ಈ ವೇಳೆ ಯುವ ನಾಯಕರಾದ ಶ್ರೀನಿವಾಸ್ ಹಾಗೂ ಬನಹಳ್ಳಿ ಅಭಿರವರು ಮಾತನಾಡಿ, ಶಾಸಕರಾದ ಬಿ ಶಿವಣ್ಣರವರ ಹುಟ್ಟುಹಬ್ಬ ವಿಭಿನ್ನವಾಗಿ ಆಚರಿಸಬೇಕು ಎಂಬುವ ನಿಟ್ಟಿನಲ್ಲಿ ರಾಜ್ಯಮಟ್ಟದ ಖೋ-ಖೋ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಇನ್ನು ಕ್ರೀಡೆ ಮಾನಸಿಕ ಮತ್ತು ಬುದ್ಧಿಮಟ್ಟ ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಕ್ರೀಡಾ ಚಟುವಟಿಕೆಗಳಲ್ಲೂ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಎಂದು ಹೇಳಿದರು. ಇನ್ನು ರಾಜ್ಯಮಟ್ಟದ ಖೋ-ಖೋ ಪಂದ್ಯಾವಳಿಯಲ್ಲಿ ವಿಜೇತರಾದ ತಂಡಗಳಿಗೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣನವರು ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಪುರಸಭೆ ಅಧ್ಯಕ್ಷ ಗೋಪಾಲ್, ಮುಖಂಡರಾದ ಪುಷ್ಪರಾಜ್, ತಿಮ್ಮಾರೆಡ್ಡಿ, ಮುರಳಿ, ಬೈರೇಶ್ ಮತ್ತಿತರರು ಹಾಜರಿದ್ದರು.
ನಮ್ಮ ಯುವ ಮಿತ್ರರು ಖೋಖೋ ಪಂದ್ಯಾವಳಿಗಳನ್ನು ಇವತ್ತು ಆಯೋಜಿಸಿದ್ದಾರೆ. ಇನ್ನೇನು ಫೈನಲ್ ಹಂತದಲ್ಲಿ ಇವತ್ತು ಮುಗಿತಾ ಬಂದಿದೆ. ಈಗಾಗಲೇ ಫೈನಲ್ಲು ಮತ್ತು ಮಹಿಳೆಯರ ತಂಡದಲ್ಲಿ ಮೈಸೂರು ಕುರುಬೂರವ್ರು ಗೆದ್ದಿದ್ದಾರೆ ಮತ್ತು ಎರಡನೇ ತಂಡ ಬೆಂಗಳೂರು. ಅವರು ಇಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಈಗ ಜೆಂಟ್ಸ್ದು ಖೋಖೋ ಕಂಟಿನ್ಯೂಷನ್ ನಡೀತಾ ಇದೆ. ಅದು ಇನ್ನೊಂದು 50 ನಿಮಿಷದಲ್ಲಿ ಮುಗೀತದೆ. ಯಾಕಂದರೆ ಕ್ರೀಡೆಗೆ ನಾವು ಯಾವತ್ತೂ ಪ್ರೋತ್ಸಾಹ ಕೊಡಬೇಕು, ತುಂಬ ಇಂಪಾರ್ಟೆಂಟು. ಕ್ರೀಡೆ ಯಾರ್ಯಾರು ಭಾಗವಹಿಸ್ತಾರೆ ಅವರೆಲ್ಲರೂ ಕೂಡ ಆರೋಗ್ಯವಾಗಿರ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ತಂದೆ ತಾಯಿಗಳು ಹೆಚ್ಚಿನ ರೀತಿಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸೋ ಥರ ನೋಡ್ಕೋಬೇಕು. ಅವರ ಆರೋಗ್ಯನೂ ಕೂಡ ಚೆನ್ನಾಗಿ ಆಗ್ತದೆ. ಈ ಏನು ಖೋಖೋ ಪಂದ್ಯಾವಳಿಯನ್ನು ಆಯೋಜಿಸಂತ ನನ್ನ ಅಭಿ ಮತ್ತು ನಮ್ಮ ಶ್ರೀನಿವಾಸು, ನಮ್ಮ ಪುಷ್ಪರಾಜು, ಗೋಪಾಲು, ಮುರಳಿ, ಆಮೇಲೆ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಗೆದ್ದಂಥವ್ರಿಗೂ ಕೂಡ ಅಭಿನಂದನೆಗಳು. ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಗುರುಗಳಾದ ಶಿವಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಖೋಖೋ ಪಂದ್ಯಾವಳಿಗಳನ್ನು ಮಾಡಬೇಕಂತ ನಾವೆಲ್ಲ ಡಿಸೈಡ್ ಮಾಡಿ ಇವತ್ತು ಯಶಸ್ವಿಯಾಗಿ ತುಂಬ ಅಚ್ಚುಕಟ್ಟವಾಗಿ ಖುಷಿಯಾಗಿ ಎಲ್ಲ ನಾವು ಮಾಡಿದ್ದೀರಿ. ಅದರಿಂದ ನಮಗೆಲ್ಲ ಸಪೋರ್ಟ್ ಮಾಡಿದ ನನ್ನ ಗೆಳೆಯರಿಗೆ ನಾನು ಫಸ್ಟು ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ಈಗ ಸುಮಾರು 32 ಟೀಮ್ ಬಾಯ್ಸು ಮತ್ತು 14 ಟೀಮ್ ಗರ್ಲ್ಸು ಬಂದು ಇಲ್ಲಿ ನಾವು ಏನು ಅಸೋಸಿಯೇಷನ್ಗೆ ಲೆಟ್ರ್ ಕೊಟ್ಟ ಮೇಲೆ ಬಂದು ನಮ್ಮ ಪಾರ್ಟಿಸಿಪೇಟ್ ಮಾಡಿದ್ರು. ಅವ್ರಿಗೆ ಫಸ್ಟು ನಾವು ಥ್ಯಾಂಕ್ಸ್ ಹೇಳಬೇಕು. ಮತ್ತು ಜನ ಏನು ನೋಡೋಕ್ಕೆ ಬಂದಿದ್ರಲ್ಲ, ಬಂದು ನಮಗೆ ಸಹಕಾರ ಕೊಟ್ಟರು, ಅವ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆತ್ಮೀಯ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಚ್ಚುಮೆಚ್ಚಿನ ಜನಪ್ರಿಯ ಅಭಿವೃದ್ಧಿಯ ಅಧಿಕಾರರು, ಈ ಆನೇಕಲ್ನ ಇತಿಹಾಸದಲ್ಲಿಯೇ ಅಭಿವೃದ್ಧಿ ರಸ್ತೆಗಳ ರಾಜ್ಯ ಮತ್ತು ಕರ್ನಾಟಕ ರಾಜ್ಯದಲ್ಲೇ 2ನೇ ಸ್ಥಾನಕ್ಕೆ ಕೊಂಡೊಯ್ದಿರುವಂತಹ ಕರ್ನಾಟಕ ರಾಜ್ಯದಲ್ಲಿ 2ನೇ ಸ್ಥಾನಕ್ಕೆ ಕೊಂಡೊಯ್ದಿರುವಂತಹ ನಮ್ಮ ಅಭಿವೃದ್ಧಿ ಅಧಿಕಾರರಾದ ಬಿ ಶಿವಣ್ಣನವರ 59ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ಸೂರ್ಯನಗರದಲ್ಲಿ ಮೊದಲನೇ ಬಾರಿಗೆ ಖೋಖೋ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಖೋಖೋ ಪಂದ್ಯಾವಳಿಯನ್ನು ತುಂಬ ಯಶಸ್ವಿಯಾಗಿ ನಡೆಸಲು ಕಾರಣಕರ್ತರಾದ ನನ್ನ ಎಲ್ಲ ಸ್ನೇಹಿತರು ಮತ್ತು ಸೂರ್ಯನಗರದ ಎಲ್ಲ ನನ್ನ ಅಭಿಮಾನಿಗಳು ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕರು ಮತ್ತು ಇದಕ್ಕೆ ಸಹಕಾರ ನೀಡಿದಂತಹ ಎಲ್ಲರಿಗೂ ಸಹ ನಮಸ್ಕಾರಗಳನ್ನು ತಿಳಿಸ್ತಾ, ಇದೇ ರೀತಿ ಈ ಒಂದು ಶಾಸಕರ ಕೆಲಸಗಳನ್ನು ಗುರುತಿಸಿ ಎಲ್ಲರೂ ಸಹ ಪ್ರೋತ್ಸಾಹಿಸಬೇಕು. ಮತ್ತು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ಯಲು ಆನೇಕಲ್ ವಿಧಾನಸಭಾ ಕ್ಷೇತ್ರ ಕೊಂಡೊಯ್ಯಲು ಸಹಕಾರ ನೀಡಬೇಕು ನಮ್ಮ ಶಾಸಕರು. ಅದೇ ರೀತಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶಾಸಕರ ಹುಟ್ಟುಹಬ್ಬದಂದು ಖೋಖೋ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ವಿ ಚಂದಾಪುರ ಭಾಗದಲ್ಲಿ ಸೂರ್ಯ ಸಿಟಿನಲ್ಲಿ. ಇವತ್ತು ನಿನ್ನೆ ಮತ್ತು ಇವತ್ತು 2 ದಿನವೂ ಯಶಸ್ವಿಯಾಗಿ ಏನು ಇವತ್ತು ಖೋಖೋ ಪಂದ್ಯನ ನಡೆಸ್ಕೊಟ್ಟಿರ್ತಾರೆ. ಮೊದಲನೇದಾಗಿ ಇದನ್ನು ಆರ್ಗನೈಸಿಂಗ್ ಮಾಡಿದಂತಹ ಶ್ರೀನಿವಾಸ್ ಅವರು ಹಾಗೂ ಅಭಿಯವರು ಮತ್ತು ಮುರಳಿ, ನಮ್ಮ ಪುಷ್ಪರಾಜನವರು, ಇನ್ನೂ ಮುಂತಾದ ಸುಮಾರು ಲೀಡರ್ಗಳಿದ್ದಾರೆ. ಅವರೆಲ್ಲರೂ ಸೇರಿ ಈ ಒಂದು ಖೋಖೋ ಪಂದ್ಯಾವಳಿಯನ್ನು ನಡೆಸ್ಕೊಟ್ಟಿರ್ತಾರೆ. ಈ ಖೋಖೋ ಪಂದ್ಯಾವಳಿಯನ್ನು ನೋಡೋಕ್ಕೆ ನಾನು ಬಂದು ನೋಡಿದಾಗ ಸುಮಾರು 1000 ಸಂಖ್ಯೆಯಲ್ಲಿ ಜನಗಳು ಬಂದು ನಡೆದಿದ್ರು. ಅವರೆಲ್ಲ ಏನಕ್ಕೆ ಬಂದಿದ್ರು ಅಂತ ಹೇಳಿದ್ರೆ, ಈ ಒಂದು ಖೋಖೋ ಪಂದ್ಯಾವಳಿಗಳು ಸುಮಾರು ಕಡೆ ನಾವು ನೋಡಿದಂಗೆ ಎಲ್ಲೂ ನಡೆಯಲ್ಲ. ಬೇರೆ ಕಡೆ ಎಲ್ಲ ನಾವು ನಮ್ಮ ಸುತ್ತಮುತ್ತಲು ನೋಡಿದ್ರೆ ಕ್ರಿಕೆಟ್ ಪಂದ್ಯಾವಳಿಗಳು ಮತ್ತು ಕಬಡ್ಡಿನ ನೋಡ್ಬೋದು ನಾವು, ಆದರೆ ಖೋಖೋನ ನೋಡೋಕ್ಕಾಗೋದಿಲ್ಲ. ಇಂಥ ಒಂದು ವಿಶೇಷತೆಯನ್ನು ತಂದುಕೊಟ್ಟಂತಹ ನಮ್ಮ ಸ್ನೇಹಿತರುಗಳಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಳ್ಳಿ ಪ್ರತಿಭೆಗಳು ಬೆಳಿಬೇಕು ಅಂತೇಳಿ ಇಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಾರೆ. ಇನ್ನು ಮುಂದಕ್ಕೂ ಖೋಖೋ ಪಂದ್ಯನ ಇನ್ನೂ ವಿಜೃಂಭಣೆ, ಈಗಿರೋ ವಿಜೃಂಭಣೆನೇ ಜಾಸ್ತಿ ಆಯಿತು. ಯಾಕಂದರೆ 1000 ಸಂಖ್ಯೆಯಲ್ಲಿ ಬಂದು ಅಭಿಮಾನಿಗಳು ಮತ್ತು ಖೋಖೋ ಪ್ರಿಯರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಲಿ ಅಂತೇಳಿ ಪ್ರತಿಭೆಗಳನ್ನ ಗುರುತಿಸುವಂಥ ಕಾರ್ಯಗಳನ್ನು ಮಾಡಲಿ ಅಂತೇಳಿ ನಾನು ನಮ್ಮ ಸ್ನೇಹಿತರುಗಳಿಗೆ ಕೇಳ್ಕೊಳ್ತೀನಿ. ಎಲ್ಲ ಈ ಪಂದ್ಯಗಳನ್ನ ನಡೆಸ್ಕೊಟ್ಟಂಥವ್ರಿಗೆ ಎಲ್ಲರಿಗೂ ಏನು ಆರ್ಗನೈಸರ್ಗಳು ಮತ್ತು ಯಾರು ಏನು ಅವರು ಅಸೋಸಿಯೇಷನ್ ಅವರು ಬಂದಿದ್ದರು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಖೋಖೋ ಪಂದ್ಯಾವಳಿಯ ಫೈನಲ್ ಮುಗಿದಿದೆ.
ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ಆಗಲಿಕ್ಕೆ ಕಾರಣಕರ್ತರಾದಂತಹ ಆಪ್ತ ಬಳಗದ ನಮ್ಮ ಸ್ನೇಹಿತರುಗಳು, ನಮ್ಮ ಶ್ರೀನಿವಾಸ್ ಅವರು ಮತ್ತು ಅಭಿ ಅವರು, ಇವರು ಯುವ ಪ್ರತಿಭೆಗಳು ಅಂತ ಹೇಳ್ಬೋದು. ಯಾಕಂದರೆ ಇಡೀ ಆನೇಕಲ್ ತಾಲೂಕಿನಲ್ಲಿ ಖೋಖೋಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಇಷ್ಟೊಂದು ಅದ್ಧೂರಿಯಾಗಿ ರಾಜ್ಯ ಮಟ್ಟದ ಆಟಗಾರರನ್ನು ಕರೆಸಿ ಆಡಿಸಿದಂಥ ಒಂದು ದಿಟ್ಟ ನಿರ್ಧಾರವನ್ನು ನಮ್ಮ ಸ್ನೇಹಿತರುಗಳು ತಗೊಂಡಿದ್ದು ನಿಜವಾಗಲೂ ಪ್ರಾರಂಭದಲ್ಲಿ ಏನೋ ಒಂಥರ ಅಂದ್ಕೊಂಡಿದ್ದೆ, ಆದರೆ ಊಹೆ ಮಾಡಲಿಲ್ಲ. ಇವತ್ತು ಆನೇಕಲ್ ತಾಲೂಕಿನಲ್ಲಿ ಒಂದು ರೆಕಾರ್ಡ್ ಅಂತ ಹೇಳ್ಬೋದು. ಯಾಕಂದರೆ ಖೋಖೋಗೆ ಇಷ್ಟೊಂದು ಜನ ಸೇರ್ತಾರ ಅನ್ನೋದಕ್ಕೆ ಇಲ್ಲಿ ತಾವೆಲ್ಲರೂ ಕಂಡಂಗೆ ನಾವು ಊಹೆ ಮಾಡಿರಲಿಲ್ಲ. ಒಂದು ಹೆಚ್ಚು ಕಮ್ಮಿ 1,500-2,000 ಜನ ಫೈನಲ್ಸ್ ವೀಕ್ಷಣೆ ಮಾಡಿದ್ದಾರೆ. ಈ ಒಂದು ಖೋಖೋ ಪಂದ್ಯಾವಳಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟಂಥ ಎಲ್ಲ ಮುಖಂಡರುಗಳು, ಸ್ನೇಹಿತರುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಜೊತೆಗೆ ನಮ್ಮ ಜನಪ್ರಿಯ ಶಾಸಕರು ಬರೀ ಅಭಿವೃದ್ಧಿ ಒಂದೇ ಅಲ್ಲ, ಎಲ್ಲ ಆಟಗಳಿಗೂ ಉತ್ತೇಜನ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಯಾಕಂದರೆ ಕಬಡ್ಡಿ, ಕ್ರಿಕೆಟು ಹೆಚ್ಚಾಗಿ ಆಡ್ತಾ ಇದ್ದಿದ್ದು ನಮ್ಮ ತಾಲೂಕಿನಲ್ಲಿ. ಇವತ್ತು ಖೋಖೋನೂ ಆಡಿಸ್ಬೋದು, ಖೋಖೋಗೂ ಜನ ಸೇರ್ತಾರೆ. ಖೋಖೋ ಅನ್ನು ಇಷ್ಟಪಡೋವಂಥ ಅನೇಕರು ಈ ತಾಲೂಕಿನಲ್ಲಿ ಇದ್ದಾರೆ ಅನ್ನೋದಕ್ಕೆ ಇದೊಂದು ಒಂದು ಐತಿಹಾಸಿಕ ಅಂತ ಹೇಳ್ಬೋದು. ಈ ಆಟದಲ್ಲಿ ಭಾಗವಹಿಸಿ ಗೆದ್ದಂಥ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಆನೇಕಲ್ ತಾಲೂಕಿನ ಎಲ್ಲ ಸಮಸ್ತ ಖೋಖೋ ವೀಕ್ಷಣೆ ಮಾಡಿದವ್ರಿಗೂ ಪ್ರೋತ್ಸಾಹದವ್ರಿಗೆ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಏನು ನಮ್ಮ ಜನಪ್ರಿಯ ಶಾಸಕರಂಥ ಶ್ರೀಯುತ ಬಿ ಶಿವಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಖೋಖೋ ಪಂದ್ಯವನ್ನು ಆಯೋಜಿಸಲಾಗಿತ್ತು. ನಿನ್ನೆ ಮತ್ತು ಇವತ್ತು 2 ದಿನವೂ ಸಹ ತುಂಬ ಅದ್ಭುತವಾಗಿ ಕ್ರೀಡೆ ಮೂಡಿಬಂದಿದೆ. ಇದರ ಸಂಪೂರ್ಣ ಸಹಕಾರ ನಮ್ಮ ಸ್ನೇಹಿತರುಗಳಾದಂಥ ಶ್ರೀಯುತ ಶ್ರೀನಿವಾಸ್ ಅವರು ಹಾಗೂ ಅಭಿರ ಅವರಿಗೆ ಸಲ್ಲಿಸಬೇಕು. ಹಾಗೆ ಅವ್ರ ತಂಡನೂ ಸಹ ಇದೆ. ಇವರಿಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಟೂರ್ನಮೆಂಟ್ ತುಂಬ ಚೆನ್ನಾಗಿತ್ತು. ಏನೇನು ಕೇಳ್ಕೊಂಡ್ರು ಅದೆಲ್ಲ ಮಾಡಿಕೊಟ್ರು. ರೂಮ್ಸು ಅವರು ಒಂದೊಂದು ಸತಿ ಸ್ಕೂಲ್ ಇತ್ತು ಅಂದಾಗಲೂ ನಾವು ಕೇಳ್ಕೊಂಡಿದ್ದಕ್ಕೆ ಬಿಟ್ಕೊಟ್ರು. ಮತ್ತು ಊಟದಲ್ಲಿ ಸಮಸ್ಯೆ ಇದೆ ಅಂದಾಗ ಕಾಲ್ ಮಾಡಿ ಮಾತಾಡಿ ಎಲ್ಲ ಸರಿ ಮಾಡಿಕೊಟ್ರು. ಟೂರ್ನಮೆಂಟ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್.